ಇನ್ನು ಹೆತ್ತ ತಾಯಿಯಿಂದಲೇ ಮಗನ ಕಗ್ಗೋಲೆ ಆಗಿರುವಂಥದ್ದು. ಬುದ್ಧಿ ಮಾತು ಹೇಳಿದ ಮಗಳನ್ನೇ ಕುತ್ತಿಗೆ ಹೆಸಗಿ ಕೊಲೆ ಮಾಡಿದ್ದಾಳೆ ಪಾಪಿ ತಾಯಿ. ಮದ್ಯವ್ಯಸನ ಮಾಡಬೇಡ ಎಂದಿದ್ದಕ್ಕೆ ಕುಡಿದ ಮತ್ತಿನಲ್ಲಿ ಮಗಳ ಕುತ್ತಿಗೆಯನ್ನು ಹೆಸಗಿ ಕೊಲೆ ಮಾಡಿದ್ದಾಳೆ ಪಾಪಿ ತಾಯಿ. ಯಾದಗಿರಿಯ ರಾಜೀವ್ ಗಾಂಧಿ ನಗರದಲ್ಲಿ ನಿನ್ನೆ ಮಧ್ಯಾಹ್ನ ನಡೆದಂತ ಘಟನೆ ಇದಾಗಿದೆ. ತಾಯಿ ನಿರ್ಮಳರಿಂದ ಮಗಳಾದ ಪ್ರತಿಭಾಳ ಕೊಲೆ ಆಗಿದೆ. ಮಗಳನ್ನ ಕೊಲೆ ಮಾಡಿ ಕತೆಯನ್ನ ಕಟ್ಟಿದ್ದಳು ಈ ತಾಯಿ. ಜ್ಯೂಸ್ ಕುಡಿಯಲು 15 ರೂಪಾಯಿ ಹಣ ಕೇಳಿದ್ದಳು. ಜ್ಯೂಸ್ ಕುಡಿಯಲು ಹಣ ಕೊಡಲಿ ನಿರಾಕರಣೆ ಮಾಡಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಕತೆಯನ್ನ ಕಟ್ಟಿದ್ದಾಳೆ ತಾಯಿ. ಮಗಳನ್ನ ಕೊಲೆ ಮಾಡಿ ಮನೆಯಲ್ಲಿ ಸೀರೆ ಕಟ್ಟಿದ್ದಳು ತಾಯಿ. ಮದ್ಯವ್ಯಸನ ಮಾಡಿ ಹಣ ಖರ್ಚು ಮಾಡಿದ್ರೆ ನಮಗೆ ಊಟಕ್ಕೆ ತೊಂದರೆ ಆಗುತ್ತದೆ, ನೀನು ಕುಡಿದು ಸತ್ತರೆ ನಮಗೆ ನೋಡಿಕೊಳ್ಳುವವರು ಯಾರು, ಅಮ್ಮ ಕುಡಿಯುವುದು ಬಿಡು ಎಂದಿದ್ದಳು ಪುತ್ರಿ ಪ್ರತಿಭಾ ಅವರು. ಇದರಿಂದ ಕೋಪಗೊಂಡು ಕೊಲೆ ಮಾಡಿದ್ದಾಳೆ ಆ ತಾಯಿ. ಹಾಗಾಗಿ ಕೊಲೆ ಮಾಡಿ ಕತೆ ಕಟ್ಟಿ ದಾರಿ ತಪ್ಪಿಸಲು ಯತ್ನಿಸಿದ್ದಂತಹ ಪಾಪಿ ತಾಯಿ ಈಗ ಹಲವು ಸಾಕ್ಷ್ಯ ಆಧಾರದ ಮೇಲೆ ಕತೆ ಕಟ್ಟಿದ್ಲು ತಾಯಿಯನ್ನ ಈಗ ಬಂಧಿಸಿದ್ದಾರೆ ಪೊಲೀಸರು. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿರುವಂತದ್ದು. ಮಗಳನ್ನ ಕೊಲೆ ಮಾಡಿದ ತಾಯಿ ನಿರ್ಮಲರ ವಿರುದ್ಧ ಕೇಸ್ ಕೂಡ ದಾಖಲಾಗಿರುವಂತದ್ದು. ಒಂದು ಗ್ಲಾಸ್ ನೀರು ಕೊಟ್ಟಾದ್ಮೇಲೆ ನಮ್ಮ ತೆಲಿಗಂಡು ತಮ್ಮಕ್ಕಿಲ್ಲ ವರ್ಗ ಮಕ್ಕಂತೀನಿ. ಇದು ಯಾರು ಚೇರ್ ತೊಗೊಂಬಂದೇನೆ, ಆ ಕ್ಯಾಂಡಿ ತೊಗೊಂಬಂದೇನೆ. ನನಗೆ 15 ರೂಪಾಯಿ ಬೇಕಂದ್ರೆ 15 ರೂಪಾಯಿ ಜ್ಯೂಸ್ ತೊಗೊಂತೀನಿ ಅಂದ್ರು. ಗೋಟಿ ಗೀಟಿ ತೊಗೊಬಂದು ನೋಡಿ, ಗೋಟಿ ಆಡ್ತಾಳ್ರಿ, ಅದು ತೊಗೊಬಂದು ನೋಡಂಗೆ ಒಟ್ಟಿಗೆ ಏನಾದ್ರು ಬೇಕು ತಿನ್ನು. ಗೋಟಿ ಪೀಟಿ ತಗೊಂಡ್ರ ಅವು ಎದಕ್ಕೆ ಬರ್ತದೆ ಬೇಡಮ್ಮ. ಮಂದಿವೆಲ್ಲ ಚೇರ್ ತಗೊಂಬಂದು ಮನೆಗೆ ಇಡಬೇಡ, ಇನ್ನೊಬ್ರ ಕೈಲಿ ಅನ್ಸ್ಬೇಕಾದ್ರೆ ಭಾಳ ಚಲೋ ಅಲ್ಲ. ಒಂದು ಮಾತು ಬರ್ತದ ಅಮ್ಮ, ಅದು ಚೇರ್ ಕೊಡ್ತೇ ಕೊಡಲ್ಲ ಅಂದು. ಆ ಚೇರ್ ತಗೊಂಡಳ ಒಳ ಕೈಗಳು ನಾನು ಇಲ್ಲೇ ಬಿದ್ದೀನಿ ರೀ, ಇಷ್ಟೇ ಹೊರಗೆ. ಒಳಗೆ ಹೋಗಿ ಏನು ಮಾಡ್ಕೊಂಡಳ ಏನು ಹೆಂಗೆ ಇದು ಒಳಗೆ ಅವಳೆ ಮಾಡಿಕೊಂಡಾಳ್ರಿ, ಚೇರ್ ಹಾಕ್ಯಂದು ಚೇರ್ ಹಾಕೊಂಡು ಏನು ಊರ್ಲ ಹಾಕೊಂಡ್ರ ಊರ್ಲ ಹಾಕ್ಯಂದಾಳ್ರಿ. ಏನು ನೀ ಅಷ್ಟೇ ಬೈದಕ್ಕಾಗಿ ನಾನು ಇಷ್ಟೇ ಮಾತಾಡಿದ್ದು, ಬೇರೆ ಏನು ಮಾತಾಡಿಲ್ಲ. ನಾ ಹೊರಗೆ ಬಡ್ದವಳು, ನಾ ಹೊರಗೆ ಇಲ್ಲೇ ಮಕ್ಕದಿನಿ. 10 ನಿಮಿಷ ನಿಂತೆ ಆಯ್ತು. ಯಾಕೆ ನನ್ನ ಮಗಳು ಬರಲೇ ಇಲ್ಲ? ಪ್ರತಿಭಾ ಅಂತ ಕರಿತೀನಿ, ಉಸಿರೇ ಇಲ್ಲ. ಎಷ್ಟು ಜನ ಮಕ್ಕಳು ನಿನಗೆ? 4 ಜನ.